ನನ್ನ ಅನಂತ ಅನಂತ ಶುಭಾಶಯಗಳನ್ನು ಮತ್ತೆ ಭಕ್ತಿಪೂರ್ವಕ ಆರೈಕೆಯನ್ನ ಸಲ್ಲಿಸ್ತಾ ಇದ್ದೇನೆ. ಏನಂದ್ರೆ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಜೀವ ಶಿವ ಸೇವೆ ಅಂತ. ಅಂದ್ರೆ ಹಿಂದೆ ಬಂದಂತಹ ಸಾಕಷ್ಟು ಜನ ಮಹಾಪುರುಷರ ಸಾಕಷ್ಟು ಜನ ಬಂದು ಸ್ವಾಮೀಜಿಯವರಿಗಿಂತ ಹಿಂದೆ ಬಂದಂತವರು ಭಗವಂತನ ನಾಮಸ್ಮರಣೆ ಮಾಡಬೇಕು, ಅದೇ ಬೇರೆ ಬೇರೆ ಎಲ್ಲ ಹೇಳ್ತಾರೆ. ಅಂದ್ರೆ ಸಾಕ್ಷಾತ್ಕಾರ ಪಡ್ಕೊಳ್ಬೇಕಂದ್ರೆ ಇದನ್ನೆಲ್ಲ ಮಾಡ್ಬೇಕಂತ. ಆದ್ರೆ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ನೀನ್ ಅಷ್ಟೊಂದೆಲ್ಲ ಮಾಡೋದೇನ್ ಬೇಕಾಗಿಲ್ಲ, ಸಿಂಪಲ್ ಅಂದ್ರೆ ಏನು ಸಹಜವಾಗಿ ಸರಳವಾಗಿ ಏನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಭಗವಂತನನ್ನು ನೋಡಿ ಅವನ ಒಳಗಡೆ ಭಗವಂತನನ್ನು ನೋಡಿ ಅವನನ್ನು ಪ್ರೀತಿಸುವಂತ ಒಂದು ಗುಣವನ್ನು ಬೆಳೆಸ್ಕೊಂಡ್ಬಿಡು ನೀನು ಮುಂದುವರಿತೀಯ ಅಂತ. ಅಂದ್ರೆ ಈಗ ಒಂದು ಫೋಟೋದಲ್ಲಿ ಭಗವಂತನ ನೋಡಿ ಪ್ರೀತಿಸೋದು, ಅವನ ಮೇಲೆ ಭಕ್ತಿ ಬೆಳೆಸ್ಕೊಳ್ಳೋದು, ಅದೆಲ್ಲ ಎಷ್ಟೊಂದು ಕಷ್ಟವಾದ ಕೆಲಸ ಅಲ್ವಾ? ಅಂದ್ರೆ ಏನು ಅಷ್ಟು ಸುಲಭನಾ? ಒಂದು ಫೋಟೋದಲ್ಲಿ ಭಗವಂತನನ್ನು ನೋಡೋದಂದ್ರೆ ಅಷ್ಟು ಸುಲಭನಾ? ಆದ್ರೆ ಸಹಜವಾಗಿ ನಾವು ಪ್ರತಿದಿನನೂ ಒಡನಾಡ್ತಾ ಇರ್ತೀವಲ್ವಾ ಸಹಮಾನವ್ರ ಜೊತೆ. ನಾವ್ ಎಷ್ಟೊಂದ್ ಜನರ ಜೊತೆ ಒಡನಾಡ್ತಾ ಇರ್ತೀವಿ. ಅವ್ರ ಜೊತೆ ಎಲ್ಲ ಸ್ವಲ್ಪ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ನೋಡಿ ಪ್ರೀತಿಸುವಂತ ಗುಣವನ್ನ ನಾವು ಬೆಳೆಸ್ಕೋಬೇಕು. ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಭಗವಂತನಿದ್ದಾನೆ ಅಲ್ವಾ? ಆದ್ರೆ ನಮ್ಗೆ ಗೊತ್ತೋ ಗೊತ್ತಿಲ್ವೋ, ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆನು ಅದೇ ಬ್ರಹ್ಮ ವಸ್ತು ಇದೆ. ಆ ವಸ್ತುವಿನ ಪ್ರಚೋದನೆಯಿಂದ ನಮ್ಮ ಒಳಗಡೆಯಿಂದ ಆಗಾಗ ಕೆಲವೊಂದಿಷ್ಟು ಮಹನೀಯ ಗುಣಗಳು ಹೊರಗಡೆ ವ್ಯಕ್ತ ಆಗ್ತಿರ್ತವೆ. ಅದಕ್ಕೆ ಸ್ವಾಮೀಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ಏನಂತಂದ್ರೆ ಮಂಕುತಿಮ್ಮನ ಕಗ್ಗ ಅಂತ DVG ಅವರು ಅಂತ ಅವ್ರು ಬರ್ದಿರ್ತಕ್ಕಂಥ ಒಂದು ಸಾಲದು. ಮಣಿಮಂತ್ರ ಯಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ಅಂತ. ಅಂದ್ರೆ ಮಣಿ ಮಂತ್ರ ಯಂತ್ರ ಸಿದ್ಧಿ ಸಾಕ್ಷ್ಯಗಳೇಕೆ, ಅವುಗಳೆಲ್ಲದರ ಸಾಕ್ಷ್ಯ ಏನಕ್ಕೆ ಬೇಕು ನಿನಗೆ? ಅಷ್ಟೊಂದೆಲ್ಲ ಬೇಕಾಗಿಲ್ಲ. ಸಿಂಪಲ್ ಆಗಿ ಮನುಜನೊಳಗೆ ಆಗಾಗ ತೋರ್ಪೋ ಮಹನೀಯ ಗುಣ, ಮನುಷ್ಯನೊಳಗೆ ಅವಾಗವಾಗ ಎದ್ದು ಬರುತ್ತಲ್ಲ ಆ ಮಹನೀಯ ಗುಣ, ಅದು ಅನುವಾದ ಬೊಮ್ಮನದು ಮಂಕುತಿಮ್ಮ ಅಂತ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಒಂದು ಮಹನೀಯ ಗುಣ ಇದೆಯಲ್ಲ, ಅದು ಅನುವಾದ ಅಂದ್ರೆ ಭಗವಂತನ ಅಂಶವೇ ಅದು. ಅಂದ್ರೆ ಅವನ ಅನುವಾದವೇ ಆ ಒಂದು ಮಹನೀಯ ಗುಣ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅದು ಇರುತ್ತಂತೆ. ಆ ಮಹನೀಯ ಗುಣ ಯಾವ ರೀತಿಯಾಗಿರುತ್ತಂತಂದ್ರೆ, ದುರ್ಯೋಧನ ಗೊತ್ತಾ ನಿಮ್ಗೆ? ದುರ್ಯೋಧನ ಗೊತ್ತಲ್ವಾ? ಕುರುಕ್ಷೇತ್ರ, ಮಹಾಭಾರತ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪನಾದ್ರೂ ತಿಳ್ಕೊಂಡಿರ್ತೀರಲ್ವಾ? ಅದರಲ್ಲಿ ದುರ್ಯೋಧನ ಎಷ್ಟು ಕೆಟ್ಟವನು ಅಲ್ವಾ? ತನ್ನ ಸಹೋದರರ ಅಂದ್ರೆ ಪಾಂಡವರು